ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನಮ್ಗೆಲ್ಲ ದೀಪಾವಳಿ ಹಬ್ಬ ಬಂತು ಅಂತ ಅಂದ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ? ಹೊಸ ಬಟ್ಟೆ ಹಾಕೊಳ್ಳೋದು, ಮನೆಯಲ್ಲಿ ತರ ತರದ ಅಡಿಗೆಗಳನ್ನ ಮಾಡೋದು, ಪಟಾಕಿ ಹೊಡೆಯೋದು, ಮತ್ತೆ ಮನೆ ಮುಂದಗಡೆ ಎಲ್ಲ ದೀಪಗಳನ್ನ ಹಚ್ಚೋದು, ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅಲ್ವಾ? ಆದ್ರೆ ನಮ್ಮ ಕರ್ನಾಟಕದ ಮೇಲ್ಕೋಟೆನಲ್ಲಿರೋ ಜನಗಳು ಈ ದೀಪಾವಳಿ ಹಬ್ಬನ ಶೋಕದ ದಿನ, ದುಃಖದ ದಿನ ಅಂತ ತಿಳ್ಕೊಳ್ತಾರೆ. ಅವರು ಈ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ, ಮನೆಯಲ್ಲಿ ದೀಪ ಹಚ್ಚೋದಿಲ್ಲ, ಹೊಸ ಬಟ್ಟೆ ಹಾಕೋದಿಲ್ಲ, ಮನೆಯಲ್ಲಿ ಹಬ್ಬದ ಅಡಿಗೆಗಳು ಮಾಡೋದಿಲ್ಲ. ಒಂಥರ ಶೋಕದ ದಿನ, ದುಃಖದ ದಿನ ಅಂತ ತಿಳ್ಕೊಳ್ತಾರೆ ಅದನ್ನ. ಯಾಕೆ ಅವರು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂತ ಅಂದ್ರೆ, ಮೈಸೂರಿನ ಹುಲಿ ಅಂತ ಕರೆಯೋ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ಗೂ ಇವ್ರು ಹಬ್ಬ ಮಾಡದಿರೋದಕ್ಕೂ ಏನ್ ಸಂಬಂಧ? ಟಿಪ್ಪು ಹೇಗೆ ಕಾರಣ ಆಗ್ತಾನೆ ಅಂತ ನೀವು ಕೇಳೋದಾದ್ರೆ, ಸೊ ಇವತ್ತಿನ ವಿಡಿಯೋನಲ್ಲಿ ಮೇಲುಕೋಟೆ ಅಯ್ಯಂಗಾರ್ ಜನಗಳು ದೀಪಾವಳಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡೋದಿಲ್ಲ, ಅವತ್ತಿನ ದಿವಸ ಏನ್ ನಡೀತು, ಟಿಪ್ಪುಗುನು ಇವ್ರು ಹಬ್ಬ ಮಾಡದಿರೋದಕ್ಕೂ ಏನ್ ಸಂಬಂಧ ಇದೆ, ಇದೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಟಿಪ್ಪುವಿನ ಬಗ್ಗೆ ನಮ್ಗೆ ಸ್ಕೂಲ್ ನಲ್ಲಿ ಹೇಳ್ಕೊಡ್ದಿರುವಂತ ಇನ್ನ ಒಂದು ಮುಖದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ದೀಪಾವಳಿ ದಿವಸ ಟಿಪ್ಪು ಮಾಡಿದಂತ ಒಂದು ದುರಂತ ನರಮೇಧದ ಸ್ಟೋರಿನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ದೀಪಾವಳಿ ಹಬ್ಬ ಅನ್ನೋದು ಮೇಲ್ಕೋಟೆ ಅಯ್ಯಂಗಾರ್ ಜನಗಳಿಗೆ ಅದೊಂದು ಭಯಾನಕ ದಿವಸ. ಅದು ಅವತ್ತಿನ ದಿವಸ ಅವ್ರು ಯಾವತ್ತೂ ಕೂಡ ಮರೆಯೋದಕ್ ಸಾಧ್ಯನೇ ಇಲ್ಲ ಅಂತ ಒಂದು ಘಟನೆ ನಡೆಯುತ್ತೆ. ಸೊ ಆ ಘಟನೆ ಏನು ಅಂತ ನೋಡೋದಾದ್ರೆ, ನಮ್ ಬೆಂಗಳೂರಿನ ಹತ್ರ ಇರುವಂತ ಮಳೂರಿನಲ್ಲಿ ರಾಮಾನುಜಪುರಂ ಅನ್ನೋ ಅಗ್ರಹಾರ ಇರುತ್ತೆ. ಇದು ಆಗಿನ ಒಂದು ಹೆಸರು, ಇದು ರಾಮಾನುಜಪುರಂ ಅಂತ. ಆದ್ರೆ ಈಗ ಇದನ್ನ ಮಾರ್ಚನಹಳ್ಳಿ ಅಂತ ಕರೀತಾರೆ. ಸೊ ಈ ಅಗ್ರಹಾರದಲ್ಲಿ ಅನಂತ ಆಳ್ವಾನ್ ಅವರ ವಂಶಸ್ಥರು ವಾಸ ಮಾಡ್ತಿರ್ತಾರೆ. ಇವ್ರ ವಂಶಸ್ಥರು ಬಂದು ತಿರುಪತಿ ಹತ್ರ ಇರುವಂತ ಸುತ್ತಮುತ್ತ ಊರಿನಿಂದ ಕೆಲವು ಕಾರಣಾಂತರಗಳಿಂದ ಅವರು ರಾಮಾನುಜಪುರಂಗೆ ವಲಸೆ ಬಂದಿರ್ತಾರೆ. ಅಲ್ಲಿ ವಾಸ ಮಾಡ್ತಿರ್ತಾರೆ ಅವರು. ಸೊ ಇವ್ರಿಗೆ ಅಂತಾನೆ ಹೊಯ್ಸಳ ರಾಜ ವಿಷ್ಣುವರ್ಧನ 8 ಹಳ್ಳಿಗಳನ್ನ ಕೊಟ್ಟಿರ್ತಾರೆ. ನಂತರ ಹೊಯ್ಸಳ ಸಾಮ್ರಾಜ್ಯ ದುರ್ಬಲ ಆದ್ಮೇಲೆ ಈ ಹಳ್ಳಿಗಳು ಪಾಳೆಯಕಾರರ ಕೈಗೆ ಸೇರ್ತವೆ. ಈ ಅನಂತ ಆಳ್ವಾನ್ ವಂಶದವರು ರಾಜರಿಗೆ ಗುರುಗಳಾಗಿದ್ಕೊಂಡು, ಮಂತ್ರಿಗಳಾಗಿದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ನಂತರ ಮುಂದೆ ಪ್ರಧಾನ ಮಂತ್ರಿಗಳಾಗಿ ಮೈಸೂರು ಸಂಸ್ಥಾನದಲ್ಲಿ ಸೇವೆ ಮುಂದುವರಿಸ್ತಾ ಹೋಗ್ತಾರೆ. ಹಾಗೇನೆ 1759ರಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ನಡೀತಾ ಇರುತ್ತೆ. ಆ ಟೈಮ್ ನಲ್ಲಿ ಹೈದರ್ ಅಲಿ ಮೋಸ್ತಿಂದ 1762ರಲ್ಲಿ ಮೈಸೂರು ಒಡೆಯರ ರಾಜ್ಯನ ಪೂರ್ತಿ ವಶಪಡಿಸ್ಕೊಬಿಡ್ತಾನೆ. ಹಾಗೇನೆ ಮೈಸೂರು ಸಂಸ್ಥಾನದಲ್ಲಿ ಪ್ರಧಾನರಾಗಿದ್ದಂತ ಅನಂತ ಆಳ್ವಾನ್ ವಂಶದವರು ಗೋವಿಂದ ರಾಜಯ್ಯ ಅವ್ರನ್ನು ಕೂಡ ಹೈದರ್ ಅಲಿ ಕೊಲೆ ಮಾಡ್ಬಿಡ್ತಾನೆ. ಯಾಕಂದ್ರೆ ಅವ್ರ ಹತ್ರ ಇದ್ದಂತ ಸಂಪತ್ತನ್ನ ದೋಚ್ಕೋಬೇಕು ಅಂತ ಅವ್ರ ಮೇಲೆ ದಾಳಿ ಮಾಡಿ ಅವರನ್ನ ಕೊಲೆ ಮಾಡ್ಬಿಡ್ತಾನೆ. ನಂತರ ಇದಾದ್ಮೇಲೆ ಕೆಲವು ದಿವಸದಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ನಿಧನರಾಗ್ತಾರೆ. ಅಷ್ಟೊತ್ತಿಗಾಗ್ಲೇ ಬ್ರಿಟಿಷರು ಭಾರತಕ್ಕೆ ಬಂದಾಗಿರುತ್ತೆ. ಇಮ್ಮಡಿ ಕೃಷ್ಣರಾಜ ಒಡೆಯರು ನಿಧನರಾದ್ಮೇಲೆ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅವರು ಮತ್ತೆ ಮೈಸೂರು ರಾಜ್ಯನ ಹೈದರ್ ಅಲಿ ಕಡೆಯಿಂದ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾರೆ. ನಂತರ ಹೈದರ್ ಅಲಿ ಸತ್ತೋಗ್ಬಿಡ್ತಾನೆ. ಅದಾದ್ಮೇಲೆ ಅವನ ಮಗ ಟಿಪ್ಪು ಸುಲ್ತಾನ್ ಕೈಗೆ ಪೂರ್ತಿ ಆಳ್ವಿಕೆ ಬರುತ್ತೆ. ಈ ಕಡೆ ಮಹಾರಾಣಿಯವರು ಮೈಸೂರು ಸಂಸ್ಥಾನನ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ. ಕೆಲವೊಂದು ಯೋಜನೆಗಳನ್ನು ಸಹ ರೂಪಿಸಿರ್ತಾರೆ. ಹಾಗೇನೆ ಈ ಟಿಪ್ಪು ಸುಲ್ತಾನ್ ಆಳ್ವಿಕೆನಲ್ಲಿ ಹಿಂದೂಗಳಿಗೆ ತುಂಬಾ ಹಿಂಸೆ ಕೊಡ್ತಿರ್ತಾನೆ. ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಎಷ್ಟೋ ದೇವಾಲಯಗಳನ್ನ ಧ್ವಂಸ ಮಾಡ್ತಾನೆ, ದರೋಡೆ ಮಾಡ್ತಾನೆ, ತುಂಬಾ ಕಿರುಕುಳ ಕೊಡ್ತಿರ್ತಾನೆ. ಆಗ ಕೆಲವರು ಮೈಸೂರಿನ ಸುತ್ತಮುತ್ತ ಇರೋ ಈ ಅಗ್ರಹಾರದವರು, ಬ್ರಾಹ್ಮಣ ಪಂಗಡದವರು ಹಿಂಸೆನ ತಡ್ಕೊಳಕ್ಕಾಗ್ದಿರಾ ಕೆಲವರು ಏನ್ ಮಾಡ್ತಾರೆ, ಬ್ರಿಟಿಷರಿಗೆ ಒಂದು ಪತ್ರ ಬರೀತಾರೆ. ಟಿಪ್ಪು ಸುಲ್ತಾನ್ನ ಅಂತ್ಯಗೊಳಿಸ್ಬೇಕು, ತುಂಬಾ ಹಿಂಸೆ ಆಗ್ತಿದೆ ಅಂತ ಹೇಳಿ ಕೆಲವರು ಬ್ರಿಟಿಷರಿಗೆ ಪತ್ರ ಬರೆದು ಬಿಡ್ತಾರೆ. ಆಗ ಈ ವಿಷಯ ಟಿಪ್ಪು ಸುಲ್ತಾನ್ಗೆ ಗೊತ್ತಾಗ್ಬಿಡುತ್ತೆ. ಆಗ ಅವನು ನನ್ನನ್ನ ಸಾಯಿಸೋದಿಕ್ಕೆ, ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಬ್ರಿಟಿಷರ ಜೊತೆಗೆ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, 1783ರಲ್ಲಿ ಇಡೀ ಅಗ್ರಹಾರದ ಎಲ್ಲಾ ಜನಗಳನ್ನೂ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ನಂತರ ಒಂದು ದಿವಸ ಸಂಚು ಮಾಡಿ ದೀಪಾವಳಿ ಹಬ್ಬದಲ್ಲಿ ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಡೀ ಅಗ್ರಹಾರದವ್ರನ್ನೆಲ್ಲರನ್ನು ಊಟ ಹಾಕ್ತೀನಿ ಅಂತ ಕರೆಸ್ಬಿಟ್ಟು ಆ ಊಟದಲ್ಲಿ ವಿಷ ಹಾಕಿ ಅವ್ರೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಇಡೀ ಅಗ್ರಹಾರದ 600ರಿಂದ 700 ಕುಟುಂಬದವರು, ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರನ್ನು ಒಂದೇ ಸಾರಿ ಇಡೀ ಕುಟುಂಬನೇ ನಾಶ ಮಾಡ್ಬಿಡ್ತಾನೆ. ಇನ್ನೂ ಕೆಲವರನ್ನ ಮರಕ್ಕೆ ನೇಣು ಹಾಕಿ ಸಾಯಿಸ್ತಾನೆ. ಅದರಲ್ಲಿ ಸತ್ತವರಲ್ಲಿ ತುಂಬಾ ಜನಗಳು ಅನಂತ ಆಳ್ವಾನ್ ವಂಶಸ್ಥರಿರ್ತಾರೆ. ಅವ್ರೆಲ್ರನ್ನು ಅವತ್ತಿನ ದಿವಸ ಸತ್ತೋಗ್ಬಿಡ್ತಾರೆ. ಸುಮಾರು 700 ಕುಟುಂಬಗಳಿಗೆ ವಿಷ ಹಾಕಿ ಸಾಯಿಸ್ತಾನೆ. ಅಂತ ಒಂದು ನರಮೇಧನ ಟಿಪ್ಪು ಸುಲ್ತಾನ್ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಡೆಸ್ತಾನೆ. ಅವ್ರ ವಂಶನೇ ನಿರ್ವಂಶ ಮಾಡ್ಬಿಡ್ತಾನೆ. ಆದ್ರೆ ಕೆಲವೊಬ್ರು ಮಾತ್ರ ಆ ಘಟನೆಯಿಂದ ತಪ್ಪಿಸ್ಕೊಂಡಂತವ್ರು, ಕೆಲವರು ಮಾತ್ರ ವಲಸೆ ಹೋಗ್ಬಿಡ್ತಾರೆ.
ಕೊನೆಗೆ ಮೇಲ್ಕೋಟೆನಲ್ಲಿ ಬಂದು ನೆಲೆಸ್ತಾರೆ. ಸೊ ದೀಪಾವಳಿ ದಿವಸ ಅವ್ರ ವಂಶಸ್ಥರನ್ನ ಟಿಪ್ಪು ಸುಲ್ತಾನ್ ಸಾಯಿಸಿದ್ರಿಂದ ಅವತ್ತಿನ ದಿನ ಅವರಿಗೆ ಒಂದು ಶೋಕದ ದಿನ, ದುಃಖದ ದಿನ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ಅವ್ರ ವಂಶಸ್ಥರು ಈ ಹಬ್ಬನ ಆಚರಣೆ ಮಾಡುದಿಲ್ಲ. ಇಷ್ಟು ಮೇಲ್ಕೋಟೆನಲ್ಲಿರೋ ಜನಗಳು ದೀಪಾವಳಿ ಹಬ್ಬನ ಆಚರಣೆ ಮಾಡದಿರೋದಕ್ಕೆ ಈ ಕರಾಳ ಘಟನೆಯ ಹಿಂದಿನ ಕಾರಣ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.